ದಕ್ಷಿಣ ಮತಕ್ಷೇತ್ರ ದಕ್ಷಿಣ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಲಿಂಗರಾಜ್ ಕಣ್ಣಿ ಅಂತ ಇವತ್ತ ಮುಂಬೈ ಥಾನಾನಲ್ಲಿ ಒಂದು ಕೊಡೆಕ್ಸ್ ಡ್ರಗ್ಸ್ ಏನೋ ಅವ್ರ ಹತ್ರ ಏನೋ ಮಾರಾಟ ಅಥವಾ ಏನೋ ಪರ್ಚೇಸ್ ಮಾಡಿದಾರ ಅಂತ ಏನು ಸಿಕ್ಕಿದೆ ಅಲ್ಲ, ಈಗ ಅದ್ರ ಮೇಲೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತ ಎಲ್ಲೋ ಒಂದು ಕಡೆ ನಮ್ಮ ಕಲಬುರಗಿ ಜಿಲ್ಲೆದಾಗ ಇವತ್ತ ನೋಡಿ ನಶಾ ಮುಕ್ತ ಅಭಿಯಾನ ಅಂತ ಹಲವಾರು ಕಾರ್ಯಕ್ರಮಗಳು ಮಾಡಿದ್ರು. ಇವತ್ತು ನಮ್ಮ ಭಾಗದಾಗ ದಕ್ಷಿಣ ಮತಕ್ಷೇತ್ರದಾಗ ಯುವಕರು ಮತ್ತು ಹಲವಾರು ಜನ ಇವತ್ತು ಡ್ರಗ್ಸ್ ಆಗಲಿ ಗಾಂಜಾ ಆಗಲಿ ಇದೆಲ್ಲ ತಗೊಂಡು ಇವತ್ತು ಸಣ್ಣ ಸಣ್ಣ ಹುಡುಗರು ಇವತ್ತು ಬಿಡ್ತಾ ಇದ್ದಾರೆ. ಅದಕ್ಕೆ ಇವತ್ತ ಇಲ್ಲಿ ಇದ್ದಂಥ ಕಮಿಷನರ್ ಸಾಹೇಬರು ಇದನ್ನು ಡ್ರಗ್ಸ್ದು ಮತ್ತಿದು ಕೊಡೆಕ್ಸ್ ಏನಿದೆ ಇದು ಕಲಬುರಗಿ ಜಿಲ್ಲೆದಾಗ ಪ್ರತಿಯೊಂದು ಮೆಡಿಕಲ್ನಲ್ಲಿ ಸಿಗುತ್ತೆ ಅಂತ ಮಾಹಿತಿ ಇದೆ. ಇದ್ರ ಮೇಲೆ ಗಂಭೀರ ಆಗಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಇನ್ಕ್ವೈರಿ ಮಾಡಬೇಕು. ಮತ್ತು ಇವತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವ್ರ ಆಪ್ತ ಲಿಂಗರಾಜ್ ಕಣ್ಣಿ ಅಂತ, ಆಪ್ತ ಅಂದ್ರೆ ರೈಟ್ ಹ್ಯಾಂಡ್ ಇದ್ದಂಗ. ಇವತ್ತ ಅಲ್ಲಂಪ್ರಭು ಪಾಟೀಲ್ ಅವರು ಮಗ ಏನಿದ್ದಾನೆ ಅಭಿಷೇಕ್ ಪಾಟೀಲ್ ಇವರೆಲ್ಲ ದೋಸ್ತರು ಮತ್ತು ಒಂದೇ ಪಾರ್ಟಿದವರು. ಹಂಗಾಗಿ ಈಗ ಇವ್ರ ಮೇಲೆ ಯಾಕೆ ತನಿಖೆ ಆಗ್ಬೇಡ್ದು? ಇವ್ರ ಮೇಲೆ ತನಿಖೆ ಆಗ್ಬೇಕು. ಇವತ್ತು ಡ್ರಗ್ಸ್ದು ಇಷ್ಟು ದೊಡ್ಡ ಮಟ್ಟದಾಗ ಇವತ್ತು ರಾಜ್ಯ ಲೆವೆಲ್ದಾಗ ನ್ಯಾಷನಲ್ ಲೆವೆಲ್ದಾಗ ಏನು ಚರ್ಚೆ ಆಗ್ತಾ ಇದೆ, ಇವತ್ತು ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು. ಮತ್ತು ಇದರಿಂದ ಯಾವ ರಾಜಕಾರಣಿಗಳಿದ್ದಾರೆ ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು. ಮತ್ತೆ ಲಿಂಗರಾಜ್ ಕಣ್ಣಿ ಅವ್ರದ್ದು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ ಇದೆ, ಹಲವಾರು ಅವರು ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ. ಇದ್ರ ಮೇಲೂ ತನಿಖೆ ಆಗಬೇಕು. ನೋಡ್ರಿ, ಇವತ್ತ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು, ಇವತ್ತ BJP-ದವರಾಗಲಿ ಕೆಲವು ಸಂಘಟನೆಗಳು ಆಗಲಿ, ಇವತ್ತು ಅವ್ರ ಆಪ್ತರು ಅಂತೇನು ಹೇಳ್ತಾ ಇದಾರಲ್ಲ, ಇದು ಅವ್ರ ಆಪ್ತರು ಯಾಕೆ ಆಗ್ತಾರ್ರಿ? ಒಂದು ಪಕ್ಷದಾಗ ಇದ್ಮೇಲೆ ಈಗ ನಾನು JDS ಪಕ್ಷದಾಗ ಇವತ್ತು ನಮ್ಮ ವರಿಷ್ಠರ ಜೊತೆ ನಾನು ಕ್ಲೋಸ್ ಇದ್ದೀನಿ. ಇವತ್ತು ನಾಳೆ ನಾನು ಏನ್ರೆ ತಪ್ಪು ಕೆಲಸ ಮಾಡಿದ್ರೆ ನಮ್ಮ ವರಿಷ್ಠರು ಹೇಳ್ತಾರೆ, ಹೋಗಿ ನೀನು ಇದು ಮಾಡಪ್ಪ ಡ್ರಗ್ಸ್ ಮಾರಂತ. ಅದಕ್ಕೆ ಇವತ್ತು ಎಲ್ಲದಕ್ಕ ರಾಜಕೀಯ ಕಲರ್ ತಗೊಂಡು ಇವತ್ತು ಯಾವ ಪಾರ್ಟಿದವ್ರು ಭೀ ಆಗಲಿ ಇವತ್ತು ಖರ್ಗೆ ಕುಟುಂಬದವ್ರ ಮೇಲೆ ಏನು ಆರೋಪ ಮಾಡ್ತಾ ಇದ್ದಾರ, ಅದು ನನಗೇನೋ ಸರಿ ಅನ್ಸಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಅಲ್ಲಂಪ್ರಭು ಅವ್ರ ಆಪ್ತ ಅಂತ ಹೇಳ್ಬೋದು, ದಕ್ಷಿಣ ಬ್ಲಾಕ್ ಅಧ್ಯಕ್ಷರು ಅಂತ ಹೇಳ್ಬೋದು. ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಆಪ್ತ ಅಂತಂದ್ರೆ ಅದು ಜನ ನಂಬಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು TV ಚಾನೆಲ್ಗಳದಾಗ ಸ್ಟೇಟ್ ನ್ಯೂಸ್ದಾಗ ಭೀ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಆಪ್ತ ಇದು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಇವತ್ತು ಬೇರೆ ಬೇರೆ ಪಾರ್ಟಿದವರಿಗೆ ಇವತ್ತು ಅಭಿವೃದ್ಧಿ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು, ಡೆವಲಪ್ಮೆಂಟ್ ಬಗ್ಗೆ ಯಾರು ಕೇಳೋರಿಲ್ಲ ಇವತ್ತು ವಿರೋಧ ಪಕ್ಷದವರು. ಇವತ್ತ ಹಿಂದಕ್ಕೆ ಕೆಲವು ಘಟನೆ ಆದಾಗನು ಪ್ರಿಯಾಂಕ್ ಖರ್ಗೆ ಅವರು ಆಪ್ತ ಅಂದರು, ಈಗ ಲಿಂಗರಾಜ್ ಕಣ್ಣಿನೂ ಪ್ರಿಯಾಂಕ್ ಖರ್ಗೆ ಆಪ್ತ ಅಂತ. ಈಗ ನಾಳೆ ನಾವು ಭೀ ಏನ್ರೆ ಮಾಡಿದ್ರೆ ಮತ್ತು ಕೃಷ್ಣ ರೆಡ್ಡಿನೂ ಪ್ರಿಯಾಂಕ್ ಖರ್ಗೆ ಆಪ್ತ ಅಂತ ಹೇಳ್ತಾರೆ ಏನೋ ಅನಿಸ್ತಾ ಇದೆ. ಅದಕ್ಕೆ ಇದು ರಾಜಕೀಯ ಕಲರ್ ತಗೋತಾ ಇದ್ದಾರೆ. ಇದ್ರ ಮೇಲೆ ಆಪ್ತರು ಇವತ್ತು ನಾಯಕರು ಇವತ್ತೊಂದು ಆಪ್ತರು ಇದ್ದವ್ರಿಗೂ ಹೇಳಲ್ಲ ನೀನು ಹೋಗಪ್ಪ ಡ್ರಗ್ಸ್ ಮಾರಂತ. ಇದ್ರ ಮೇಲೆ ತಿಳ್ಕೊಂಡು ಮಾತಾಡಬೇಕು. ಯಾಕಂದ್ರೆ ಇವತ್ತು ನಾಳೆ ಏನಾಗ್ತಾ ಇದೆ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ನಮ್ಮ ಕಲಬುರಗಿ ಜಿಲ್ಲೆದಾಗ.